ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಕಂಪನಿ ಗಿವ್ಸ್ 47 ಕಾರ್ಸ್ ಆಸ್ ಗಿಫ್ಟ್ಸ್ ಟು ಎಂಪ್ಲಾಯೀಸ್. ಹೈಲೈಟ್ ಗ್ರೂಪ್ ಅಂತ, ಇದು ಕೇರಳದ ಒಂದು ಕಂಪ್ನಿ. ಅವರು 47 ಕಾರನ್ನು ಗಿಫ್ಟ್ ಕೊಟ್ಟಿದ್ದಾರೆ ಅವ್ರ ಎಂಪ್ಲಾಯೀಸ್ಗೆ, ವರ್ತ್ 20 crores ಆ್ಯಸ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್. ಇದು ಕೆಲವು ಸ್ಟಾಫು 30 ವರ್ಷದಿಂದ ಸರ್ವಿಸ್ ಮಾಡ್ತಾಯಿದ್ರು ಕಂಪ್ನಿಯಲ್ಲಿ, ಅದಕ್ಕೋಸ್ಕರನೇ ಅವರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ. ಈ ಕಂಪ್ನಿ 1996 ಸ್ಟಾರ್ಟ್ ಆಗಿದ್ದು, ರಿಟೇಲ್ ಆ್ಯಂಡ್ ಕಮರ್ಷಿಯಲ್ ಡೆವಲಪ್ಮೆಂಟ್ಸು ಮಾಡ್ತಿದ್ರು ಮುಂಚೆ. ಈಗ ರೆಸಿಡೆನ್ಷಿಯಲ್ಲು, IT ಮತ್ತು ಮಿಕ್ಸ್ಡ್ ಯೂಸ್ ಪ್ರಾಜೆಕ್ಟ್ಸು ಡೆವಲಪ್ ಮಾಡ್ತಾ ಇದ್ದಾರೆ. ಬೇಸಿಕ್ಲಿ ರಿಯಲ್ ಎಸ್ಟೇಟ್ ಕಂಪ್ನಿ. ಅವರ ಕಂಪ್ನಿಯಲ್ಲೇ ಅಂದರೆ ಎಂಟೈರ್ ಗ್ರೂಪಲ್ಲಿ 10,000 ಎಂಪ್ಲಾಯೀಸ್ಗಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 2. ಸಿಗರೆಟ್ ಮೇಕರ್ಸ್ ಹೈಕ್ ಪ್ರೈಸಸ್. ಸಿಗರೆಟ್ ಶೇರ್ಸದು ಪ್ರೈಸ್ ಎಲ್ಲ ಇವತ್ತು ಮೇಲೋಯ್ತು. ಯಾಕಂದರೆ ITC ಮತ್ತು ಗಾಡ್ಫ್ರಿ ಫಿಲಿಪ್ಸ್ ಅವರು ಅವರ ಸಿಗರೆಟ್ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ. ಗಾಡ್ಫ್ರಿ ಫಿಲಿಪ್ಸ್ ಅವರು ಮಾಲ್ಬರೋ ಕಾಂಪ್ಯಾಕ್ಟ್ ಅಂತ ಒಂದು ಸಿಗರೆಟನ್ನು 9.5 per ಸ್ಟಿಕ್ಕಿಂದ 11.5 per ಸ್ಟಿಕ್ ಮಾಡಿದ್ದಾರೆ. ಅದೇ ಥರ ITCದು ಸಿಗರೆಟ್ಸ್ ಎಲ್ಲ 20 to 41% ಜಾಸ್ತಿ ಆಗಿದೆ. ಇದರಿಂದನೇ ಆ ಶೇರ್ಸ್ ಎಲ್ಲ ರ್ಯಾಲಿ ಆಯಿತು, ಯಾಕಂದರೆ ಕಂಪ್ನಿಯದು ಒಂದು ರೆವೆನ್ಯೂ ಜಾಸ್ತಿ ಆಗ್ಬೋದು. ನ್ಯೂಸ್ ನಂಬರ್ 3. ಥರ್ಡ್ ಕನ್ಸರ್ವೇಟಿವ್ ಪಾಸಿಟಿವ್ ಕ್ಲೋಸ್ ಫಾರ್ ಮಾರ್ಕೆಟ್ಸ್. ಇವತ್ತು ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು ಹಾಗೂ 25,800 ಮಾರ್ಕಿಂದ ಜಾಸ್ತಿ ಕ್ಲೋಸ್ ಆಗಿದೆ. ಇಂಡಿಯಾ ವಿಕ್ಸು ಸದ್ಯಕ್ಕೆ 3% ಇವತ್ತು ಕಮ್ಮಿ ಆಯಿತು, 12.22 ಆಗಿದೆ. ವಾಲಿಟಿಲಿಟಿ ಕಮ್ಮಿ ಆಗ್ತಾ ಇದ್ದರೆ ಅದು ಒಂದು ಒಳ್ಳೆ ಸೈನ್ ಮಾರ್ಕೆಟ್ಸಿಗೆ. ವಾಲಿಟಿಲಿಟಿ ಯಾಕೆ ಕಮ್ಮಿ ಆಗಿದೆ ಅಂದರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಎಲ್ಲ ಕಮ್ಮಿ ಆಗಿದೆ. ಇವತ್ತೊಂದು ಪಾರ್ಷಿಯಲ್ ರಿಕವರಿ ಆಗಿತ್ತು, ಯಾಕಂದರೆ ಇವತ್ತೊಂದು ಸ್ವಲ್ಪ ಸ್ಟಾರ್ಟಿಂಗು ವೀಕ್ ಆಗಿತ್ತು, ಮತ್ತೆ ಪಾಸಿಟಿವ್ ಕ್ಲೋಸ್ ಆಗಿದೆ. ಯಾಕಂದರೆ ವ್ಯಾಲ್ಯೂ ಬೈಯಿಂಗ್ ಆಗಿದೆ ಅಂತ ಅನಲಿಸ್ಟ್ ಹೇಳ್ತಾ ಇದ್ದಾರೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಅವರು ಡ್ರಾಫ್ಟ್ ಪೇಪರ್ಸನ್ನು ಫೈಲ್ ಮಾಡ್ಬೋದು ನೆಕ್ಸ್ಟ್ ಮಂತು IPOಗೆ, ಹಾಗೂ ಇದು ಬಿಗ್ಗೆಸ್ಟ್ ಲಿಸ್ಟಿಂಗ್ ಆಗ್ಬೋದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿದು ಇಂಡಿಯಾದಲ್ಲಿ. 13,500 ಕೋಟಿವರೆಗೂ ಈ IPO ಅಲ್ಲಿ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಅವರು ಕಲೆಕ್ಟ್ ಮಾಡಬಹುದು. SBI ಫಂಡ್ಸು ಇಂಡಿಯಾದ ಲಾರ್ಜೆಸ್ಟ್ AMC ಕಂಪ್ನಿ. ಅವರ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟು 12.5 lakh crores ಇದೆ, ಹಾಗೂ ಇದು ಜಾಯಿಂಟ್ಲಿ ಓನ್ಡ್ ಬೈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಫ್ರೆಂಚ್ ಕಂಪ್ನಿ ಅಮುಂಡಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 94 ಪಾಯಿಂಟ್ಸ್ ಅಪ್ಪು 25,819 ಕ್ಲೋಸ್ ಆಯಿತು, 0.36% ಅಪ್ಪು. ಸೆನ್ಸೆಕ್ಸು 283 ಪಾಯಿಂಟ್ಸ್ ಅಪ್ಪು 83,734 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು HDFC ಲೈಫ್ 3.37% ಅಪ್ಪು, ಟಾಟಾ ಸ್ಟೀಲ್ 2.93% ಅಪ್ಪು, ITC 2.15% ಅಪ್ಪು. ಟಾಪ್ ಲೂಸರ್ಸು ONGC 2.67% ಡೌನು, ವಿಪ್ರೋ 1.73% ಡೌನು, ಇಟರ್ನಲ್ 1.47% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು CG ಪವರ್ 2.9% ಅಪ್ಪು, PNB 2.68% ಅಪ್ಪು, ಕೆನರಾ ಬ್ಯಾಂಕ್ 1.9% ಅಪ್ಪು. ಟಾಪ್ ಲೂಸರ್ಸು LTI ಮೈಂಟ್ರಿ 2.14% ಡೌನು, ಅದಾನಿ ಗ್ರೀನ್ ಎನರ್ಜಿ 1.64% ಡೌನು, ಟೊರೆಂಟ್ ಫಾರ್ಮಾ 1.12% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,586 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,331 ಸ್ಟಾಕ್ಸು, 54% ಅಪ್ಪು, 46% ಡೌನ್. ಪಾಯಿಂಟ್ ನಂಬರ್ 5. ಎಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 995 crores ನೆಟ್ ಪರ್ಚೇಸಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 187 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6. ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,420 per ಗ್ರಾಮು, ಸಿಲ್ವರ್ 255 rupees per ಗ್ರಾಮ್. ಪಾಯಿಂಟ್ ನಂಬರ್ 7. ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $90.67 rupees, ಒಂದು ಯೂರೋ 107.35 rupees. ಪಾಯಿಂಟ್ ನಂಬರ್ 8. ಸ್ಟಾಕ್ಸ್ ನಿಯರ್ 52-week ಹೈ. L&T 52-week ಹೈ 4,335, ಕ್ಲೋಸಿಂಗ್ 4,326. JSW ಸ್ಟೀಲ್ 1,264 52-week ಹೈಯು, ಕ್ಲೋಸಿಂಗು 1,251. ಪಾಯಿಂಟ್ ನಂಬರ್ 9. ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10. ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.52% ಅಪ್ಪು, ಜಪಾನ್ 1.34% ಅಪ್ಪು, ಜರ್ಮನಿ 0.79% ಅಪ್ಪು, ಫ್ರಾನ್ಸ್ 0.54% ಅಪ್ಪು, UK 1.08% ಅಪ್ಪು, ಹಾಗೂ ನ್ಯಾಸ್ಡ್ಯಾಕು 0.1% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.